ಮಾಸ್ಟರ್ಸ್ ಇವತ್ತು ಏನಪ್ಪ ವಿಷಯ ಅಂದ್ರೆ ಕೋರಿಕೆಗಳು. ನೆನ್ಪಿಟ್ಕೊಳ್ಳಿ, ಕೋರಿಕೆಗಳು ಬೇರೆ, ಆಸೆಗಳು ಬೇರೆ. ಆಸೆ ಅಂತಕ್ಕಂಥದ್ದು ಮನಸ್ಸಿಗೆ ಸಂಬಂಧ, ಕೋರಿಕೆ ಅಂತಕ್ಕಂಥದ್ದು ಆತ್ಮಕ್ಕೆ ಸಂಬಂಧ. ಆತ್ಮ ಏನ್ ಕೋರುತ್ತೆ ಅದನ್ನ ಮಾಡ್ಬೇಕು. ಆತ್ಮ ಕೋರುತ್ತೆ ನೋಡಿ, ಆತ್ಮ ಆಸೆ ಪಡಲ್ಲ. ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಆತ್ಮ ಕೋರುತ್ತೆ ಅಂತಿವತ್ತು, ಆತ್ಮ ಆಸೆ ಪಡುತ್ತೆ ಅನ್ನಲ್ಲ. ಅದು ಆತರ ಅಂದ್ರೂ ಕೂಡ ತಪ್ಪೆ. ಆತ್ಮ ಅಂದ್ರೆ ಯಾರು? ನೀನೇ. ನಾನು ಕೋರ್ಬೇಕು, ಆಸೆ ಪಡಬಾರ್ದು. ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನನಗೆ ಚೆನ್ನಾಗಿ ಹೊಟ್ಟೆ ಹಸ್ತಿದೆ, ನನ್ಗೆ ಯಾವುದೋ ಇಷ್ಟ, ಒಂದೇನೋ ರೊಟ್ಟಿನೋ ಅನ್ನನೋ ಏನೋ ಇಷ್ಟ. ಎಷ್ಟು ತಿನ್ಬೇಕು? ಎಷ್ಟು ಕೋರಿಕೆ ಇದೆ ದೇಹದಲ್ಲಿ, ಎಷ್ಟು ನೀಡಿದೆ ಅಷ್ಟು ತಿನ್ಬೇಕು. ಚೆನ್ನಾಗಿ ಟೇಸ್ಟ್ ಇದೆ ಅಂತ ಹೆಚ್ಚು ತಿಂದ್ರೆ ಏನಾಗುತ್ತೆ? ಆಸೆ ಆಗುತ್ತೆ. ಆಸೆ ಆದ್ಮೇಲೆ ಏನಾಗುತ್ತೆ? ದೇಹಕ್ಕೆ ಎಕ್ಸ್ಟ್ರಾ ಕೆಲಸ ಕೊಡ್ತೀವಿ, ದೇಹದ ಎನರ್ಜಿ ಕಡಿಮೆ ಮಾಡ್ತೀವಿ. ದೇಹದ ಎನರ್ಜಿ ಕಡಿಮೆ ಮಾಡಿ ಮನಸ್ಸಿಗೆ ಕೂಡ ಮತ್ತೆ ಕೆಲಸ ಕೊಡ್ತೀವಿ, ಎಕ್ಸ್ಟ್ರಾ ವರ್ಕ್ ಕೊಡ್ತೀವಿ. ಮನಸ್ಸಿನ ಪ್ರಭಾವ ಜಾಸ್ತಿ ಆಗುತ್ತೆ. ಮನಸ್ಸಿನ ಪ್ರಭಾವ ಜಾಸ್ತಿ ಆಯ್ತು, ಬುದ್ಧಿ ಕೆಲಸ ಮಾಡಲ್ಲ, ವಿವೇಕ ಕಳ್ಕೊಂತೀವಿ. ನೋಡಿ, ಅಂದ್ರೆ ಎಷ್ಟು ಕೋರಿದ್ವಿ ಅಷ್ಟು ತಿಂದ್ರೆ ತಪ್ಪಲ್ಲ. ತಿನ್ನೋದೊಂದೇ ಅಲ್ಲ, ಪ್ರತಿಯೊಂದು ಕೂಡ ಅಪ್ಲೈ ಆಗುತ್ತೆ. ಪ್ರಾಣಿಗಳು ಜೀವಿಸ್ತಿದೆ ಭೂಮಿ ಮೇಲೆ, ಆ ಕೋರಿಕೆ ಎಷ್ಟಿದೆ ಅಷ್ಟು ಜೀವಿಸ್ತಿದೆ ಅಷ್ಟೇ. ತಕ್ಕಂಗೆ ಅವು ಅನುಭವಿಸ್ತಿದಾವೆ, ಪ್ರಾಣಿ ಪಕ್ಷಿಗಳು, ಗಿಡ ಮರಗಳು. ಬಟ್ ಮನುಷ್ಯ ಮಾತ್ರ ಆ ಕೋರಿಕೆಗೆ ತಕ್ಕಂಗೆ ಜೀವಿಸ್ತಾ ಇಲ್ಲ, ಕೆಲವೊಂದು ಆಸೆಗೆ ಜೀವಿಸ್ತಿದ್ದಾನೆ. ಆಸೆ ಎಲ್ಲಿಂದ ಬಂತು? ಅಜ್ಞಾನದಿಂದ ಬಂತು. ಬುದ್ಧ ಹೇಳ್ತಾನಲ್ಲ, ಆಸೆ ಎಲ್ಲಿಂದ ಬಂತು? ಅಜ್ಞಾನದಿಂದ ಬಂತು. ಅಜ್ಞಾನ ಎಲ್ಲಿಂದ ಬಂತು? ಅವಿದ್ಯೆಯಿಂದ ಬಂತು. ಅವಿದ್ಯೆ ಹೇಗಪ್ಪ ಹೋಗುತ್ತಂದ್ರೆ ವಿದ್ಯೆಯಿಂದ ಹೋಗುತ್ತೆ ಅಂತ ಹೇಳ್ತಾನೆ ಬುದ್ಧ. ನೋಡಿ, ಎಷ್ಟು ಸ್ಪಷ್ಟವಾಗಿ ಹೇಳಿದಾನೆ. ಆಸೆಯೇ ದುಃಖಕ್ಕೆ ಮೂಲ. ಆಸೆ ಅನ್ನೋದು ತಪ್ಪು, ಕೋರಿಕೆ ತಪ್ಪಲ್ಲ. ನೆನ್ಪಿಟ್ಕೊಳ್ಳಿ. ಆಸೆಯಿಂದ ಆಸೆ ಅಜ್ಞಾನದಿಂದ ಬರುತ್ತೆ, ಅಜ್ಞಾನ ಅವಿದ್ಯೆಯಿಂದ ಬರುತ್ತೆ, ಅವಿದ್ಯೆ ಇಲ್ಲಿಂದ ಹೇಗಪ್ಪ ಹೋಗುತ್ತೆ? ವಿದ್ಯೆಯಿಂದ ಹೋಗುತ್ತೆ. ನೋಡಿ, ಯಾವ ವಿದ್ಯೆ? ಆತ್ಮಜ್ಞಾನ ಅಂತಕ್ಕಂಥ ವಿದ್ಯೆಯಿಂದ ಹೋಗುತ್ತೆ, ಪ್ರಾಪಂಚಿಕ ವಿದ್ಯೆಯಿಂದ ಹೋಗಲ್ಲ. ಪ್ರಾಪಂಚಿಕ ವಿದ್ಯೆಯಿಂದ ಏನು ತಿಳಿಬಹುದು? ಪ್ರಾಪಂಚಿಕ ಕೋರಿಕೆಗಳನ್ನ ನಾವು ತೀರ್ಸ್ಕೊಳ್ಳೋದು ಹೇಗೆ ಅದನ್ನ ತಿಳ್ಕೊಬಹುದು ಪ್ರಾಪಂಚಿಕ ವಿದ್ಯೆಗಳಿಂದ. ಆಧ್ಯಾತ್ಮಿಕ ವಿದ್ಯೆಯಿಂದ ಏನ್ ತಿಳ್ಕೊಬಹುದು ಅಂದ್ರೆ, ಈ ಜೀವನ ಎಷ್ಟು ಅದ್ಭುತವಾಗಿ ಬದುಕಬಹುದು, ಈ ಜನ್ಮನ್ನ ಎಷ್ಟು ಅದ್ಭುತವಾಗಿ ಆನಂದದಿಂದ ಆ ಪ್ರತಿ ಕ್ಷಣ ವೈಭವವಾಗಿ ಹೇಗಪ್ಪ ಬದುಕಬಹುದು ಅಂತ ಆಧ್ಯಾತ್ಮಿಕ ವಿದ್ಯೆಯಿಂದ ತಿಳ್ಕೊಂತೀವಿ, ಆತ್ಮಜ್ಞಾನದಿಂದ ತಿಳ್ಕೊಂತೀವಿ. ನೆನ್ಪಿಟ್ಕೊಳ್ಳಿ. ಓಕೆ, ಇವಾಗ ಕೋರಿಕೆಗಳು ಇರಬೇಕು, ತಪ್ಪಲ್ಲ, ಇರಲೇಬೇಕು. ನಮ್ಮ ಗುರುಗಳು ಹೇಳ್ತಾರೆ, ನನಗೆ ಲಕ್ಷ ಲಕ್ಷ ಕೋರಿಕೆಗಳಿದಾವೆ ಹೇಳ್ತಿದ್ರು ಅವ್ರು. ಲಕ್ಷ ಲಕ್ಷ ಕೋರಿಕೆಗಳಿದಾವೆ, ಬಟ್ ಆಸೆ ಅಂತಕ್ಕಂಥದ್ದು 1% ಇಲ್ಲ ಅಂತಿದ್ರು ಅವರು. ನೋಡಿ, లక్షన్నర కోరికలు ఉన్నాయి, ఆశ 1% కూడా లేదు ಅಂತಿದ್ರು. ಲಕ್ಷన్నರ ಅಂದ್ರೆ ಅಷ್ಟಿರ್ಬೇಕು ಕೋರಿಕೆಗಳು. ತಪ್ಪಲ್ಲ. ಈ ದೇಹ ಏನ್ ಕೇಳತ್ತೆ ಎಲ್ಲ ಸುಖ ಕೊಡ್ಬೇಕು. ಯಾಕಂದ್ರೆ ಅದನ್ನ ಕೋರ್ಕಂಡೇ ಬಂದಿದೀವಿ ನಾವು ಮೇಲಿಂದ. ಹಂಗಾಗಿ ಈ ದೇಹದಲ್ಲಿ ಇದೀವಿ. ಇಲ್ಲ ಈ ದೇಹದಲ್ಲಿ ಯಾಕೆ ಇರ್ತಿದ್ವಿ ನಾವು? ದೇಹದಲ್ಲಿ ಸೇವೆ ಮಾಡಕ್ ಬಂದೇ ಅಲ್ಲ, ಈ ಕೋರಿಕೆಗಳನ್ನ ತೀರ್ಸಕ್ಕೂ ಕೂಡ ಇದೀವಿ ನಾವು. ನೆನ್ಪಿಟ್ಕೊಳ್ಳಿ. ನಿನಗ್ ನಿದ್ದೆ ಬಂತ? ಆರಾಮ ಮಲ್ಕ. ಹೊಟ್ಟೆ ಹಸಿತಾ? ಎಷ್ಟು ಆಹಾರ ಬೇಕಷ್ಟು ತಿನ್ನು. ನಿದ್ದೆನೂ ಕೂಡ ಎಷ್ಟು ನಿದ್ದೆ ಬೇಕಷ್ಟು ನಿದ್ದೆ ಮಾಡು. ನಗಬೇಕಾ ನಗು, ಆಡ್ಬೇಕಾ ಆಡು, ಕುಣಿಬೇಕಾ ಕುಣಿ. ಕೋರಿಕೆ ಅದು. ಎಲ್ಲರ ಜೊತೆ ಬೆರ್ತು ಚೆನ್ನಾಗಿ ಜೀವಿಸ್ಬೇಕಾ? ಜೀವಿಸು ಬೇಕು. ಬಟ್ ಅದು ಆಸೆ ಆಗ್ಬಾರ್ದು. ಅದು ತಿಳ್ಕೊಳ್ಳಿ ಮಾಸ್ಟರ್, ಅದು ವೆರಿ ವೆರಿ ಇಂಪಾರ್ಟೆಂಟ್. ಹಂಗಂತ ನಿನ್ನ ಕೋರಿಕೆಗಳನ್ನ ಕೂಡ
ಬಿಡಬೇಡಿ. ಯಾವತ್ತು ಬಿಡಬಾರ್ದು. ಕೋರಿಕೆ ಬಿಟ್ಟನು ಅಜ್ಞಾನಿ, ಆಸೆಯಲ್ಲಿ ಜೀವಿಸೋನು ಕೂಡ ಅಜ್ಞಾನಿ. ನಾನು ಧ್ಯಾನ ಮಾಡ್ತೀನಿ ಅಂತ ನಿದ್ದೆಯನ್ನ ತ್ಯಾಗ ಮಾಡಿ, ಊಟನ್ನ ತ್ಯಾಗ ಮಾಡಿ, ಆ ಇನ್ನೇನೇನೋ ತ್ಯಾಗ ಮಾಡಿ, ಸಂಸಾರನ ತ್ಯಾಗ ಮಾಡಿ, ಹುಚ್ಚುಚ್ಚುಚ್ಚುಚ್ಚು ಮಾಡಿದ್ರೆ ಏನಾಗುತ್ತಂದ್ರೆ, ನಾವೇ ನಷ್ಟ ಅನುಭವಿಸ್ತೀವಿ ನೆನ್ಪಿಟ್ಕೊಳ್ಳಿ. ಯಾರು ಅನುಭವಿಸಲ್ಲ, ನಾವೇ ನಷ್ಟ ಅನುಭವಿಸೋದು. ನಿನ್ನ ಆತ್ಮ ಕೋರ್ತಿದ್ಯಾ, ನಿನಗೆ ರಾತ್ರಿ ಎಲ್ಲ ಕುತ್ಕೊಳ್ಳೋಷ್ಟು ಶಕ್ತಿ ಇದೆಯಾ, ಧ್ಯಾನ ಕುತ್ಕೊಳ್ಳೋಷ್ಟು ಹಠ ಇದೆಯಾ, ಫಸ್ಟ್ ಗಮನಿಸ್ಕ, ನಿನ್ನನ್ನೇನು ಗಮನಿಸ್ಕೊ. ಬೇರೆಯವ್ರನ್ನ ಯಾರು ಕಂಪೇರ್ ಮಾಡ್ಕೋಬೇಡ. ಕಂಪೇರ್ ಮಾಡ್ಕೊಂಡು ನಿನ್ನ ಲೈಫ್ನ ಹಾಳು ಮಾಡ್ಕೋಬೇಡ, ಜನ್ಮನ ವ್ಯರ್ಥ ಮಾಡ್ಕೋಬೇಡ. ನೀನು ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಂಡ್ರೆ ದುಃಖ ತಂದ್ಕಂತೀಯ, ನೆನ್ಪಿಟ್ಕ. ನೀನು ಏನಂತ ತಿಳ್ಕ, ನೀನೇ ಬೇರೆ, ಬೇರೆಯವರೇ ಬೇರೆ. ನಿನ್ನ ಕೋರಿಕೆಗಳೇ ಬೇರೆ, ಬೇರೆಯವ್ರ ಕೋರಿಕೆಗಳೇ ಬೇರೆ. ನಿನ್ನ ಲೈಫ್ ನಿಂದು, ಅವ್ರ ಲೈಫ್ ಅವ್ರದು. ನನ್ನ ಲೈಫ್ ನಂದು, ನಿಮ್ಮ ಲೈಫ್ ನಿಮ್ದು. ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಪ್ರತಿಯೊಬ್ರು ಕೂಡ ಅವ್ರಿಗೆ ತಕ್ಕಂತ ಆ ಕೋರಿಕೆಗಳನ್ನ ಇಟ್ಕೊಂಡೇ ಬರ್ತಾರೆ ಭೂಮಿಗೆ. ಯಾಕಂದ್ರೆ ಪ್ರತಿಯೊಬ್ಬರ ಜನ್ಮ ಪರಂಪರೆನೇ ಬೇರೆ. ನಮ್ಮ ಜನ್ಮ ಪರಂಪರೆ ಬೇರೆ, ಬೇರೆಯವ್ರ ಜನ್ಮ ಪರಂಪರೆ ಬೇರೆ. ನಾನ್ ಯಾಕೆ ಆತರ ಜೀವಿಸ್ತಿಲ್ಲ ಅಂದ್ಕೊಂಡ್ರೆ ಅಜ್ಞಾನ, ತಿಳ್ಕೊಳ್ಳಿ. ನಿನ್ನ ಜೀವನ ನಿಂದು, ನಿನ್ ದಾರಿ ನಿಂದು, ನಿನ್ನ ಕೋರಿಕೆಗಳು ನಿನವು, ಅವರ ಕೋರಿಕೆಗಳು ಅವ್ರಿಗೂ. ಯಾವದನ್ನು ಕೂಡ ಬಿಡಬಾರ್ದು, ನೆನ್ಪಿಟ್ಕೊಳ್ಳಿ. ತನ್ನಷ್ಟಕ್ಕೆ ತಾನೇ ನಿಧಾನಾಗಿ ದೂರ ಆಗ್ಬೇಕು, ಸಹಜವಾಗಿ. ನೀನು ಧ್ಯಾನ ಸಾಧನೆ ಮಾಡ್ತಿದೀಯಾ, ಆ ಅದು ಪ್ರಾಪಂಚಿಕ ಕೋರಿಕೆಗಳು ತನ್ನಷ್ಟಕ್ಕೆ ತಾನೇ ತಗ್ಗುತ್ತವೆ ಆಟೋಮೆಟಿಕ್ಕು. ಹೇಗಪ್ಪ ತಗ್ತಾವಂದ್ರೆ, ನಿನ್ನ ಸಾಧನೆ ಮಾರ್ಗನೇ ಹೇಳುತ್ತೆ. ನಿದ್ದೆ ಕಡಿಮೆ ಮಾಡ್ಕಂತೀಯ, ಆಹಾರ ಕಡಿಮೆ ಮಾಡ್ಕಂತೀಯ, ಆ ಊಟ ಕಡಿಮೆ ಮಾಡ್ಕಂತೀಯ, ನಿಧಾನಾಗಿ. ಯಾವ್ದನ್ನೂ ತ್ಯಾಗ ಮಾಡೋದಿಲ್ಲ. ಬುದ್ಧ ಯಾವ್ದೂ ತ್ಯಾಗ ಮಾಡ್ಲಿಲ್ಲ, ನೆನ್ಪಿಟ್ಕೊಳ್ಳಿ ಮಾಸ್ಟರ್ಸ್. ಬುದ್ಧ ಯಾವ್ದನ್ನೂ ತ್ಯಾಗ ಮಾಡ್ಲಿಲ್ಲ. ತನ್ನಷ್ಟಕ್ಕೆ ತಾನೇ ದೂರ ಅದು. ಬಿಟ್ಟೆ ಅಂದ್ರೆ ಮತ್ತೆ ಬರ್ತವೆ ಅವು. ಬಿಡಬಾರ್ದು ಯಾವ್ದನ್ನು ಫೋರ್ಸ್ ಆಗಿ. ಅವು ತನ್ನಷ್ಟಕ್ಕೆ ತಾನೇ ದೂರ ಆಗ್ಬೇಕು. ದೂರ ಆಗೋದಿಲ್ಲ, ಕಡಿಮೆ ಆಗ್ತವೆ ಮತ್ತೆ, ನೆನ್ಪಿಟ್ಕೊಳ್ಳಿ. ಯಾವುದು ದೂರ ಆಗೋದಿಲ್ಲ. ಯಾಕಂದ್ರೆ ದೇಹ ಯಾವತ್ತು ಕೋರುತ್ತೆ, ರೆಸ್ಟ್ ಕೋರುತ್ತೆ, ಆಹಾರ ಕೋರುತ್ತೆ. ಯಾವತ್ತು ಕೋರಿಕೆಗಳು ಬಿಡಬಾರ್ದು. ಲಕ್ಷ ಕೋರಿಕೆಗಳು ಇರಬೇಕು. ಯಾವತ್ತು ಈ ದೇಹ ಆರಾಮಾಗಿ ಸದೃಢವಾಗಿ ಜೀವಿಸ್ಬೇಕು, ಆನಂದವಾಗಿ. ಈ ದೇಹದಲ್ಲಿ ಉಲ್ಲಾಸ ಇರ್ಬೇಕಂದ್ರೆ ಯಾವತ್ತು ಕೋರಿಕೆಗಳು ಇರಬೇಕು, ಎಲ್ಲಾ ತರ ಕೋರಿಕೆಗಳು. ಯಾಕೆ ತಪ್ಪಾಗುತ್ತೆ? ಶ್ರೀಕೃಷ್ಣ ಕೋರಿಕೆ ಇರ್ಲಿಲ್ವಾ? ನಮ್ಮ ಪುರಾಣದಲ್ಲಿ ಅವನಿಗೆ ಎಷ್ಟು 600 ಜನ ಹೆಂಡ್ತಿರಿದ್ರಂತಾರೆ. ಅವರೆಲ್ಲ ಧ್ಯಾನಿಗಳು ಬಿಡಿ. ಅವರೆಲ್ಲ ಧ್ಯಾನ ಕಲಿಯಕ್ಕೋಸ್ಕರ ಅವನ ಹತ್ರ ಬಂದ್ರು. ಬಟ್ ಏನ್ ತಿಳ್ಕೊಬೇಕಂದ್ರೆ ಅವನಿಗೂ ಕೋರಿಕೆಗಳಿದ್ವು ಅಂತ. ತಪ್ಪಲ್ಲ. ಸಂಸಾರ ಬೇಕು, ಸಂಭೋಗ ಬೇಕು, ಎಲ್ಲ ಬೇಕು, ತಪ್ಪಲ್ಲ. ಯಾಕಂದ್ರೆ ದೇಹ ಸುಖ ಕೋರುತ್ತೆ. ಆ ಕೋರಿಕೆಯಿಂದನೇ ನೀ ದೇಹದಲ್ಲಿ ಇದೀಯ. ಯಾವುದು ತಪ್ಪಲ್ಲ. ಯಾಕೆ ತಪ್ಪಾಗುತ್ತೆ? ಶ್ರೀಕೃಷ್ಣ ಇದ್ದ ಸಂಸಾರದಲ್ಲಿ. ಆ ಶಿವ ಪರಮಾತ್ಮ ಇವತ್ತಿಗೂ ಧ್ಯಾನ ಸ್ಥಿತಿಯಲ್ಲಿದ್ದಾನೆ. ಅವನಿಗೂ ಸಂಸಾರ ಇದೆ, ಅವನಿಗೂ ಕೋರಿಕೆಗಳಿದಾವೆ. ಅವನಿಗಿಂತ ದೊಡ್ಡರ ನಾವು. ಈ ಪ್ರಪಂಚನೇ ಕಾಯ್ತಿದ್ದಾನ ಅವನು. ನಾವು ಎಡುತ್ತಾ ಇರ್ತೀವಿ ಕೋರಿಕೆಗಳು ಬಿಟ್ಟು. ಕೋರಿಕೆಗಳು ಬಿಡ್ತಿರ್ತೀವಿ, ಧ್ಯಾನಕ್ಕೆ ಕುಂತ್ರೆ ಅದೇ ಕೋರಿಕೆಗಳು ಮತ್ತೆ. ಮನ್ಸು ಮತ್ತೆ ಓಡ್ತಾ ಇರುತ್ತೆ ಚಂಚಲ. ನಿದ್ದೆ ಬೇಕನ್ಸುತ್ತೆ ಮನ್ಸು. ಆಹಾರ ಬೇಕನ್ಸುತ್ತೆ ತ್ಯಾಗ ಮಾಡಿ. ತ್ಯಾಗ ಮಾಡಬಾರ್ದು. ತನ್ನಷ್ಟಕ್ಕೆ ತಾನೇ ಹೋಗ್ಬೇಕು ಸಹಜವಾಗಿ. ನಿನಗೆ ಉಪವಾಸ ಇದೆಯಾ ಅನ್ಕ, ಆಹಾರದ ಕಡೆ 1% ಧ್ಯಾಸ ಇರಬಾರ್ದು. ತಿನ್ಬೇಕಂತ ಧ್ಯಾಸ ಇರಬಾರ್ದು. ಅದು ಸಾಧನೆ ಮಾರ್ಗ, ಅದು ಜೀವಿಸ್ತಕ್ಕಂಥ ವಿಧಾನ. ನೋಡಿ, ನಾನೇನೋ ಉಪವಾಸ ಮಾಡಿ ಧ್ಯಾನ ಮಾಡ್ಬೇಕಂತೀನಿ, ಬಟ್ ಮತ್ತೆ ತಿನ್ಬೇಕು ಅನ್ಸ್ತಿದೆ ಅಂದ್ರೆ ತಿನ್ನು ಚೆನ್ನಾಗಿ, ಪರವಾಗಿಲ್ಲ. ನಿನಗಿನ್ನೂ ಆ ಕೋರಿಕೆಗಳು ಸಾಕಾಗಿಲ್ಲ. ಬೇಕನ್ಸ್ತಿದೆ, ನಿನ್ನ ದೇಹಕ್ಕೆ ಬೇಕನ್ಸ್ತಿದೆ. ಎಷ್ಟೋ ಜನ್ಮಗಳು ತಿಂದೇ ಇಲ್ಲ ನೀನು. ಅಥವಾ ಈ ಜನ್ಮದಲ್ಲಿ ಸರಿಯಾಗಿ ಊಟ ಮಾಡಿಲ್ಲ. ನಮ್ಮ ಧ್ಯಾನಿಗಳಿಗೆ ಸ್ಟಾರ್ಟಿಂಗ್ ಬಂದಾಗ ಕೆಲವೊಬ್ರೆಲ್ಲ ಡಿಪ್ರೆಷನ್ ಇಂದ ಬರ್ತಾರೆ. ಎಲ್ಲ ಹೆವಿ ಎಮೋಷನ್ಸ್ ಇಂದ ಬರ್ತಾರೆ. ಅವ್ರಿಗೆಲ್ಲ ಏನ್ ಹೇಳ್ತೀನಿ, ಚೆನ್ನಾಗಿ ಊಟ ಮಾಡಿ, ನಿದ್ದೆ ಮಾಡಿ, 1 ಗಂಟೆ ಧ್ಯಾನ ಮಾಡಿ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಅವ್ರೆಲ್ಲ ಬಿಟ್ಬಿಟ್ಟಿರ್ತಾರೆ ಆ ಡಿಪ್ರೆಷನ್ ಇಂದ. ಊಟ ಬಿಟ್ಬಿಟ್ಟಿರ್ತಾರೆ, ನಿದ್ದೆ ಬಿಟ್ಬಿಟ್ಟಿರ್ತಾರೆ. ಏನ್ ಹೇಳುತ್ತೆ ಆತ್ಮ, ಚೆನ್ನಾಗಿ ನೀನು ಸುಖ ಪಡು ನೀನು. ತಿನ್ನು, ಊಟ ಮಾಡು, ಜೊತೆಗೆ ಧ್ಯಾನ ಮಾಡು ಅಂತ ಹೇಳುತ್ತೆ. ಮತ್ತೆ ಅದು ಕೂಡ ಇಂಪಾರ್ಟೆಂಟ್. ಅಂದ್ರೆ ಬ್ಯಾಲೆನ್ಸ್ಡ್ ಆಗಿರ್ಬೇಕು, ಮಧ್ಯ ಮಾರ್ಗದಲ್ಲಿ ಇರ್ಬೇಕು. ಅವಾಗ ಏನಾಗುತ್ತೆ, ಉಲ್ಲಾಸ ಇರುತ್ತೆ ಲೈಫಲ್ಲಿ. ಉಲ್ಲಾಸ ಅಂತಕ್ಕಂಥದ್ದು ಧ್ಯಾನದಿಂದ ಮಾತ್ರ ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಜೀವಿಸೋ ವಿಧಾನದಿಂದ ಕೂಡ ಬರುತ್ತೆ ಮಾಸ್ಟರ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ನಾವು ಹೇಗೆ ಜೀವಿಸ್ತಿದೀವಿ ಅಂತಕ್ಕಂಥದ್ದು. ಆ ಮಗು ಇದೆ, ಮಗು ಜೊತೆ ಚೆನ್ನಾಗಿ ಆಟ ಆಡು, ಎಲ್ಲರ ಜೊತೆ ಚೆನ್ನಾಗಿ ನಗು, ಬೆರಿ. ಅದೇ ಮಾಡಿಲ್ಲ ನೀನು ಧ್ಯಾನಕ್ಕಿಂತ ಮುಂಚೆ. ಎಲ್ಲೋ ಮೂಲೆಯಲ್ಲಿ ಕುತ್ಕೊಂತಿದ್ದಿ ಹೋಗಿ, ಯಾರ ಜೊತೆ ಬೆರಿತಾ ಇರ್ಲಿಲ್ಲ. ನಗು ಹೋಗಿ, ಏನಾಗಿದೆ ನಿನಗೆ ನೋಡು.
ಸ್ಟ್ರಿಕ್ಟ್ ಆಗಿ ಡಿಸಿಪ್ಲಿನ್ ಇರ್ತಾರೆ ಕೆಲವೊಬ್ರೆಲ್ಲ ನೋಡ್ತೀನಿ ನಾನು. ಯಾಕೆ ಬೇಕು ಡಿಸಿಪ್ಲಿನ್? ಬೇಕು ಶಿಸ್ತು, ಜೀವನದ ಮೇಲೆ ಶಿಸ್ತು ಬೇಕು. ಬಟ್ ಸ್ಟ್ರಿಕ್ಟ್ ಆಗಿ ಬೇಕಾಗಿಲ್ಲ. ಸಹಜವಾಗಿ ಜೀವ್ಸು, ಆರಾಮಾಗಿ ಜೀವ್ಸು ಎಲ್ಲರ ಜೊತೆ. ಸೊ ಏನಪ್ಪಾ ಅಂದ್ರೆ ನಿನ್ ಲೈಫ್ ಉಲ್ಲಾಸವಾಗಿ, ಆನಂದವಾಗಿ, ಖುಷಿಯಿಂದ ಇರ್ಬೇಕಂದ್ರೆ ಏನ್ ಬೇಕು? ಎಲ್ಲಾ ಕೋರಿಕೆಗಳನ್ನ ಇರ್ಬೇಕು. ಯಾವತ್ತು ನೆನ್ಪಿಟ್ಕೊಳ್ಳಿ. ನಾನು ಒಂದು ಜನ್ಮ ಬರೀ ಧ್ಯಾನ, ಧ್ಯಾನ, ಧ್ಯಾನ ಅಂತ ಮಾಡಿದೀನಿ. ಹಂಗಾಗಿ ಇವಾಗೆಲ್ಲ ನನಗೆ ರುಚಿಯಾಗ್ಬೇಕನ್ಸುತ್ತೆ ಆಹಾರ. ತಪ್ಪಲ್ಲ. ಯಾಕಂದ್ರೆ ತಿಂದಿಲ್ಲವಲ್ಲ. ಬರೀ ಧ್ಯಾನ ಸಾಧನೆ, ಬರೀ ಹಿಮಾಲಯಕ್ಕೆ ಹೋಗಿ ಕೂತಿದ್ದೀವಿ. ಹಂಗಾಗಿ ನನಗೆ 3 ಹೊತ್ತು ಬಿಸಿ ಬಿಸಿದ್ ಬೇಕು. ರುಚಿಯಾಗಿ ಬೇಕು. ಚೆನ್ನಾಗಿ ನಿದ್ದೆ ಬೇಕನ್ಸುತ್ತೆ. ನನಗೆ ಕ್ರಿಕೆಟ್ ನೋಡ್ಬೇಕು, ಆಟ ಆಡ್ಬೇಕು, ಮೂವಿಗೆ ಹೋಗ್ಬೇಕು ಎಲ್ಲ ಅನ್ಸುತ್ತೆ. ನಾನು ಆರಾಮಾಗಿ ಎಲ್ಲ ಮಾಡ್ತೀನಿ ನಾನು. ನಮ್ಮ ಗುರುಗಳು ಕೂಡ ಅದೇ ಮಾಡ್ತಿದ್ರು. ಪ್ರತಿ ಯೋಗಿ ಕೂಡ ಎನ್ಲೈಟನ್ ಆದ ತಕ್ಷಣ ಅದ್ಭುತವಾಗಿ ಜೀವಿಸ್ತಾನೆ. ನೀವು ಓಶೋ ರಜನೀಶ್ ಜೀವನ ನೋಡ್ಕೊಳ್ಳಿ. ರಾಯಲ್ ಆಗಿ ಬದುಕಿದ ಓಶೋ ರಜನೀಶ್. ಬಟ್ 1% ಆಸೆ ಇರಲಿಲ್ಲ. ಅದು ನೆನ್ಪಿಟ್ಕೊಳ್ಳಿ. ನಾನು ಕೂಡ ಅದ್ಭುತವಾಗಿ ಎಲ್ಲ ಮಾಡ್ತೀನಿ. ಬಟ್ 1% ಆಸೆ ಇಲ್ಲ ನನಗೆ. ಆಸೆ ಇರಬಾರ್ದು. ಕೋರಿಕೆಗಳಿರ್ಬೇಕು. ಬೇಕು ಪ್ರಕೃತಿ ತಗ ಅಂತ ಹೇಳ್ತಾ ಇದೆ. ಪ್ರಕೃತಿ ನಿದ್ದೆ ಕೊಡ್ತಾ ಇದೆ. ನಿದ್ದೆ ಮಾಡಿ ಯಾರು ಬೇಡ ಅಂತಾರೆ ನಿನಗೆ? ಪ್ರಕೃತಿ ಕೊಟ್ಟಿದ್ದು ನೀನ್ ಯಾಕೆ ಬೇಡ ಅಂತೀಯ? ನಿನಗೆ ಈಗೋ, ನಿನಗೆ ಅಜ್ಞಾನ ಇದೆ ನಿನಗೆ. ಹಂಗಾಗಿ ಬೇಡ ಅಂತಿದ್ಯಾ? ಸಂಸಾರದಲ್ಲಿ ಇರುವಂತ ಪ್ರಕೃತಿ ಹೇಳ್ತಾ ಇದೆ, ಸಂಸಾರದಲ್ಲಿ ಜೀವಿಸ್ತಿಲ್ಲ. ನೋಡಿ, ಏನ್ ಸಿಗುತ್ತೆ ಕೋರಿಕೆಗಳು ತೀರ್ಸ್ಕೊಂಡಾಗ ಅಂದ್ರೆ ಸಂತೃಪ್ತಿ ಸಿಗುತ್ತೆ. ದೇಹ ಪರವಾದ ಸುಖ ಸಿಗುತ್ತೆ ನಿನಗೆ. ಬೇಕು. ಅಲ್ಲಿಂದ ಆ ಒಂದು ಅನುಭವ ನಿನಗೆ ಕಂಪ್ಲೀಟ್ ಆಗುತ್ತೆ. ಒಂದು ಕತೆ ಹೇಳ್ತೀನಿ ನಿಮ್ಗೆ. ಒಂದ್ಸತಿ ಏನಾಗುತ್ತೆ, ಒಬ್ನು ನಾನು ಧ್ಯಾನ ಸಾಧನೆ ಮಾಡ್ಬೇಕು, ನಾನು ಜ್ಞಾನೋದಯ ಪಡಿಬೇಕಂತ ಸಂಸಾರ ಬಿಟ್ಟು ಕಾಡಿಗೆ ಹೋಗ್ಬಿಡ್ತಾನಂತೆ. ಎಲ್ಲ ಬಿಟ್ಟು ಹೋಗ್ಬಿಡ್ತಾನೆ. ಮಕ್ಕಳನ್ನ, ಹೆಂಡ್ತಿನ ಎಲ್ಲ ಬಿಟ್ಟು ಹೋಗ್ಬಿಡ್ತಾನೆ. ಉಪವಾಸದಿಂದ ಕುತ್ಕೊಂಡ್ಬಿಡ್ತಾನೆ ಕಾಡಲ್ಲಿ. ಆಮೇಲೆ ಏನಾಗುತ್ತೆ, ಈ ಮಕ್ಕಳಿಗೆ, ಹೆಂಡ್ತಿಗೆ ನನ್ನ ತಂದೆ ಬಿಟ್ಟೋದಂತ ಬೇಜಾರಲ್ಲಿ ಅಳ್ತಾ ಇರ್ತಾರೆ. ಅವಾಗ ಯಾರೋ ಬಂದು ಅವ್ರಿಗೆ ಹೇಳ್ತಾರೆ, ನಿಮ್ ತಂದೆ ಯಾವ್ದೋ ಆ ಕಾಡಲ್ಲಿ ಕೂತಿದ್ದಾನಪ್ಪ ಧ್ಯಾನಕ್ಕ, ಅಲ್ಲಿ ಹೋಗಿದ ನೋಡು, ಅಲ್ಲಿ ಹೋಗಿ ನೀನ್ ದರ್ಶನ ಮಾಡು, ಸಿಗ್ತಾನೆ ಅಂತ ಹೇಳ್ತಾರೆ. ಆವಾಗ ಏನಾಗುತ್ತೆ, ಅವ್ರನ್ನ ಹುಡ್ಕೊಂಡು ಆ ಕಾಡಿಗೆ, ಆ ಜಾಗಕ್ಕೆ ತಲುಪ್ತಾರೆ. ತಾಯಿ ಮಗ ತಲುಪ್ತಾರೆ. ತಲುಪಿದ್ಮೇಲೆ ಏನಾಗುತ್ತೆ, ಅವರು ಅವನಿಗೊಂದು ಬೊಕ್ಕೆ ತಗೊಂಡೋಗಿರ್ತಾರೆ, ಹೂವಿನ ಬೊಕ್ಕೆ. ಇವನಿಗೇನು ಅವ್ರು ನೋಡಿದ ತಕ್ಷಣ ಖುಷಿ ಆಗ್ಬಿಟ್ಟು, ಊಟ ಇರಲ್ಲ, ಎಲ್ಲ ತ್ಯಾಗ ಮಾಡಿ ಕೂತಿರ್ತಾನೆ. ಅವ್ರು ಬೊಕ್ಕೆ ಕೊಟ್ಟಿರ್ತಾರಲ್ಲ, ಬೊಕ್ಕೆನೆ ಕಸ್ಕೊಂಡು ತಿಂದ್ಬಿಡ್ತಾನ ಅವ್ನು. ನೋಡಿ, ನಿಮಗೆ ಈ ಎಕ್ಸಾಂಪಲ್ ಯಾಕೆ ಹೇಳ್ತೀನಂದ್ರೆ, ಅಷ್ಟು ತ್ಯಾಗ ಮಾಡಿದ್ದವನು. ಅಷ್ಟು ಎಲ್ಲ ಸಪ್ರೆಸ್ ಮಾಡಿದ್ದ ಊಟನ್ನ, ನಿದ್ದೆಯನ್ನ ಎಲ್ಲ ಬಿಟ್ಟು. ಹಿಂಗಾಗುತ್ತೆ ಜೀವನ. ಬಿಟ್ಟಿವಿ ಅಂತ ಬಿಟ್ಟು ಕೂತ್ಕೊಂಡ್ರೆ ಹಿಂಗೆ ಆಗುತ್ತೆ. ಅನುಭವಿಸಿ ಕೂತ್ಕೊಳ್ಳಿ. ಆ ಒಂದು ನಿಮಗೆ ಅದ್ರ ಮೇಲೆ ಧ್ಯಾಸ ಇರೋದಿಲ್ಲ. ಊಟನ ಅನುಭವಿಸಿ, ನಿದ್ದೆನ ಅನುಭವಿಸಿ, ಎಲ್ಲಾನು ಅನುಭವಿಸಿ ಕೂತಾಗ ಏನಾಗುತ್ತೆ, ಅದ್ರ ಮೇಲೆ ಧ್ಯಾಸ ಇರೋದಿಲ್ಲ ನಿಮಗೆ. ಅವಾಗ ಏನಾಗುತ್ತೆ, ನಿನ್ನ ಆತ್ಮದ ಕಡೆ ಆರಾಮಾಗಿ ಹೋಗ್ತೀಯ, ಅದ್ಭುತವಾಗಿ ಜೀವಿಸ್ತೀಯ, ಅದ್ಭುತವಾಗಿ ಧ್ಯಾನ ಮಾಡ್ತೀಯ ನೀನು. ಮನ್ಸು ನಿನ್ನ ಪ್ರಭಾವನ ಇರಲ್ಲ. ಮನ್ಸಂದ್ರೆ ಏನು? ಎಲ್ಲಾನು ಕೋರಿಕೆಗಳನ್ನ ತೀರಿಸ್ಕೋಬೇಕು ಮನ್ಸಲ್ಲಿ. ತೀರ್ಸಿಲ್ಲ ಅನ್ಕೊಳ್ಳಿ, ಅದು ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಹಂಗೆ ಉಳಿಯುತ್ತೆ, ಸುಪ್ತವಾಗಿ ಉಳಿಯುತ್ತೆ ಬೇಕು ಅಂತ. ಅಂದ್ರೆ ಮಿಡಲ್ ಪಾತಲ್ಲಿ ಜೀವಿಸೋದ್ ಕಲಿಬೇಕು, ಮಧ್ಯ ಮಾರ್ಗದಲ್ಲಿ ಜೀವಿಸೋದ್ ಕಲಿಬೇಕು. ಬುದ್ಧ ಹಂಗಾಗಿ ಹೇಳ್ತಾನೆ, ಮಧ್ಯ ಮಾರ್ಗದಲ್ಲಿ ಜೀವಿಸು ನೀನು ಅಂತ ಹೇಳ್ತಾನೆ. ಯಾಕೆ? ಅರ್ಧ ಪ್ರಾಪಂಚಿಕ, ಅರ್ಧ ಆಧ್ಯಾತ್ಮಿಕತೆ. ಎರಡು ಒಂದು ಬಂಡಿ, ಎರಡು ಗಾಲಿಗಳು. ಯಾಕೆ ಜೀವಿಸ್ಬೇಕಂದ್ರೆ, ಆ ತರ ಜೀವಿಸಿದಾಗ ನೀನು ಈ ಕಡೆ ಸಂಸಾರದಲ್ಲಿ ಪರಿಪೂರ್ಣ ಆಗ್ತೀಯ, ಸಂಸಾರದಲ್ಲಿ ಜೀವಿಸ್ತೀಯ. ಅವಾಗ ಕೋರಿಕೆಗಳನ್ನ ತೀರಿಸ್ಕೊಂತೀಯ, ಆಧ್ಯಾತ್ಮಿಕತೆಯಲ್ಲಿ ಜ್ಞಾನನ ಪಡಿತಾ ಇರ್ತೀಯ. ನೀನು ಮುಕ್ತಿಗೆ ಸೇರ್ತಾ ಇರ್ತೀಯ. ಉಲ್ಲಾಸ ಇರುತ್ತೆ ಜೀವನದಲ್ಲಿ. ತ್ಯಾಗ ಮಾಡಿ ಅನ್ಕ ಮತ್ತೆ ಏನ್ ಬಿಟ್ಟೆ ಅದ್ರ ಕಡೆ ಧ್ಯಾಸ. ಬ್ಯಾಲೆನ್ಸ್ಡ್ ಆಗಿ ಹೋಗ್ಬೇಕು. ಅಂದ್ರೆ ಈ ಮನಸ್ಸು ಹುಚ್ಚು ಕೋತಿ ಇದು. ಅದೇನ್ ಮಾಡುತ್ತೆ, ಅದು ಜೋಶಲ್ಲಿ ಕಂಪೇರ್ ಮಾಡ್ಕೊಂಡು ಇನ್ನೇನೋ ಅಜ್ಞಾನ ಆಟ ಆಡಿ ಇಂಥ ತಪ್ಪುಗಳು ಮಾಡ್ತಾನೇ ಇರುತ್ತೆ. ಮಾಡಿ 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 ಈ ದೇಹ ದಣದೋಗುತ್ತೆ. ದೇಹ ನಿಂದಲ್ಲ, ಈ ದೇಹದಲ್ಲಿ ನೀನ್ ಇದೀಯ. ಆ ದೇಹನ ಹಿಂಸೆ ಮಾಡಿದ್ರೆ ಕರ್ಮ, ತಿಳ್ಕೊಳ್ಳಿ. ಮೇಲಿನ ಲೋಕಕ್ಕೆ ಹೋಗಿ ಇನ್ನೊಂದು ಜನ್ಮ ಬೇಕಂದ್ರೆ ಅಲ್ಲಿ ಹೇಳ್ತಾರೆ ನಿನಗೆ, ಏನು ಈ ದೇಹನ ಯಾವ ತರ ನಾನು ಕೊಟ್ಟಿದ್ದೆ, ದೇಹ ಸೃಷ್ಟಿ ಮಾಡಿ ಕೊಟ್ಟಿದ್ದೆ ನಿನಗೆ ದೇಹದಲ್ಲಿ ಇರೋಂತ, ನೀನೇನ್ ಮಾಡಿದೆ, ಈ ತರ ತಪ್ಪುಗಳು ಮಾಡಿ ದೇಹನ ಹಿಂಸೆ ಮಾಡಿದ್ಯಾ ನೀನು. ನಿನಗೆ ಕಾಯಿ ನೀನು. ನಾನು ಇವಾಗೆ ನಿನ್ ಜನ್ಮ ಕೊಡ್ತಿದ್ದೆ, ಇವಾಗೆ ದೇಹ ಕೊಡ್ತಿದ್ದೆ, ಇನ್ನೊಂದು 100 ವರ್ಷ ವೇಟ್ ಮಾಡು ನೀನು. ಯಾಕಂದ್ರೆ ತಪ್ಪು ಮಾಡಿದ್ಯಾ ನೀನು. ದೇಹನ್ನ ದಂಡಿಸಿದ್ಯಾ ಹುಚ್ಚು ಮಾಡಿ ಅಜ್ಞಾನದಿಂದ. ಅಲ್ಲಿ ಹೇಳ್ತಿದ್ರು ನಿನಗೆ ಇವೆಲ್ಲ ಬೇಕಿಲ್ಲ ಅಂತ. ಶಿವ ಪರಮಾತ್ಮನೇ ಹೇಳ್ತಿದ್ದ ನಿನಗೆ ಇವೆಲ್ಲ ಬೇಕಿಲ್ಲ ಅಂತ. ಬಟ್ ಏನ್ ಮಾಡ್ದಿ, ನಿನ್ನ ಅಜ್ಞಾನದಿಂದ ಈ ತರ ಹುಚ್ಚಾಟ ಆಡಿ ಆ ದೇಹನ ಹಾಳು ಮಾಡ್ಕೊಂಡಿ ಅಂತ ಹೇಳ್ತಾರೆ ಅಲ್ಲಿ ಮೇಲೆ ಹೋದಾಗ. ನೋಡಿ,
ಸತ್ಯ ಸರಿಯಾಗಿ ಅರ್ಥ ಆದ್ಮೇಲೆ ಜೀವನ ಅದ್ಭುತವಾಗಿರುತ್ತೆ ಮಾಸ್ಟರ್ಸ್. ಫಸ್ಟ್ ತಿಳ್ಕೊಳ್ಳಿ, ಸತ್ಯ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದು ಇಂಪಾರ್ಟೆಂಟ್. ಹೇಗಪ್ಪ ತಿಳಿಯುತ್ತಂದ್ರೆ ನಿನ್ನ ಸಾಧನೆಯಿಂದನೇ ತಿಳಿಯುತ್ತೆ, ನಿನ್ನ ಶ್ರದ್ಧೆಯಿಂದ ತಿಳಿಯುತ್ತೆ, ಲೈಫ್ ಮೇಲೆ ಹಠದಿಂದ ತಿಳಿಯುತ್ತೆ ಸತ್ಯ. ಹಠ ಇರೋದಿಲ್ಲ, ಒಂದು ಶ್ರದ್ಧೆ ಇರೋದಿಲ್ಲ, ಬಿಟ್ಟು ಏನ್ ಮಾಡ್ತಾರೆ, ಹುಚ್ಚುಚ್ಚು ಆಟ ಆಡಿ ಈ ದೇಹನ ದಣಿಸ್ಕೊಂತಾರೆ, ಜೀವನನ ಹಾಳು ಮಾಡ್ಕೊಂತಾರೆ. ಒಂದ್ ದೊಡ್ಡ ಗಿಫ್ಟ್ ಪ್ರಕೃತಿ ಕೊಟ್ಟಿದೆ, ದೇಹನ ಕೊಟ್ಟಿದೆ, ಅದ್ಭುತವಾಗಿ ಜೀವಿಸ್ಬೋದು. ಅವಸರ ಬೇಡ, ನೆನ್ಪಿಟ್ಕೊಳ್ಳಿ. ಆಧ್ಯಾತ್ಮಿಕತೆಯಲ್ಲಿ ಅವಸರ ಮಾಡಿದ್ರೆ ಇರೋದು ಕಳ್ಕೊಂತೀವಿ. ಅವಸರ ಅನ್ನೋದೇ ಇಲ್ಲ ಆಧ್ಯಾತ್ಮಿಕತೆಯಲ್ಲಿ. ಯಾಕಂದ್ರೆ ಲೈಫ್ ಯಾವತ್ತೂ ಇದ್ದಿದ್ದೆ. ನೀನು ನೀನು ದೇಹ ಅಲ್ಲೇ ಅಲ್ಲ, ಮತ್ತ್ಯಾಕೆ ಅವಸರ ನಿನಗೆ? ನಿನಗೆ ಕೊನೆನದೇ ಇಲ್ಲ. ಅವಸರ ಬೇಕಾಗಿಲ್ಲ. ನಡೀಲಿ ಪರವಾಗಿಲ್ಲ, ಏನ್ ತೊಂದ್ರೆ? ಯಾವತ್ತೂ ನಡೀತಾ ಇರುತ್ತಲ್ಲ. ಆ ಪ್ರಾಣಿ ಪಕ್ಷಿಗಳಿಗೆ ಅವಸರ ಇಲ್ಲ, ಮಗುಗೂ ಅವಸರ ಇಲ್ಲ. ಈ ಮನುಷ್ಯಗೆ ಮಾತ್ರ ಅವಸರ ಇದೆ. ಯಾಕಂದ್ರೆ ಅಜ್ಞಾನ ಇದೆ. ಗಮನಿಸ್ಕೋಬೇಕಾಗಿದ್ದು ಅಜ್ಞಾನ ಹೊರತು ಬೇರೆ ಏನಲ್ಲ. ಏನು ಅಜ್ಞಾನ? ಕಂಪ್ಯಾರಿಸನ್ ಅಂತಕ್ಕಂಥದ್ದು ಅಜ್ಞಾನ. ಅವಸರ ಅಂತಕ್ಕಂಥದ್ದು ಅಜ್ಞಾನ. ನೋಡಿ. ಅಂದ್ರೆ ಈ ತರ ಎಲ್ಲ ಹುಚ್ಚುಚ್ಚು ಮಾಡ್ತಾ ಇರ್ತಾರೆ ಮನುಷ್ಯ. ಮಾಡಿ ಏನಾಗುತ್ತೆ, ಇರೋದನ್ನ ಕಳ್ಕೊಂತಾನೆ. ನಾವು ಬೇರೆ ಸಂಸ್ಥೆಗಳು ಎಷ್ಟು ನೋಡಿದೀವಿ. ನಾನು ಅದು ಬಿಟ್ಟೆ, ಇದು ಬಿಟ್ಟೆ ಅಂತಾರೆ. ಒಳಗಡೆ ತಾಂಡವಾಡ್ತಿರ್ತಾವೆ ಕೋರಿಕೆಗಳು. ಹಬ್ಬ ಒಂದು ನಾಟ್ಯ ಮಾಡ್ತಿರ್ತವೆ ಕೋರಿಕೆಗಳು. ಸಿಕ್ಕ್ರೆ ಸಾಕು. ನಾನು ಹೇಳಿದ್ನಲ್ಲ ಎಕ್ಸಾಂಪಲ್. ಆ ಬೊಕ್ಕೆನೆ ತಿಂದ್ಬಿಡ್ತಾನೆ ಧ್ಯಾನ ಕುತ್ಕೋಬೇಕಂತ. ಅಂದ್ರೆ ನೋಡಿ, ಆಹಾರ ತಿನ್ಬೋದು ಅದ್ಭುತವಾಗಿ, ಒಳ್ಳೆ ಆಹಾರ. ಮನೇಲಿ ಹೆಂಡ್ತಿ ಮಾಡ್ಕೊಡ್ತಾ ಇದ್ಲು. ಮಾಡ್ಕೊಟ್ಟು ಧ್ಯಾನ ಮಾಡ್ಬೋದಿತ್ತು ಅವನು. ಇದಕ್ಕೋ ಕಾಡಿಗೆ ಹೋಗ್ಬೇಕಾಗಿರ್ಲಿಲ್ಲ. ನೋಡಿ, ನಮ್ಮ ಗುರುಗಳು ಯಾಕೆ ಹೇಳಿದ್ದಾರೆ? 18 ಸೂತ್ರಗಳು ಯಾಕೆ ಹೇಳಿದ್ದಾರೆ? ಒಂದೊಂದು ಸೂತ್ರ ಒಂದೊಂದು ಮೌಂಟ್ ಎವರೆಸ್ಟ್ ಅಷ್ಟು ಜ್ಞಾನ ಇದೆ ಅದರಲ್ಲಿ, ಪ್ರತಿಯೊಂದರಲ್ಲೂ ಕೂಡ. ಸರಿಯಾಗಿ ಪಾಲಿಸ್ಬೇಕು, ಅದು ಇಂಪಾರ್ಟೆಂಟ್. ಪಾಲಿಸಲ್ಲ. ಯಾಕೆ ಪಾಲಿಸಲ್ಲ ಅಂದ್ರೆ ಅವಸರ, ಕಂಪ್ಯಾರಿಸನ್ನು. ಒಬ್ಬ ಬುದ್ಧ ಹೇಳಿದ್ ಕೇಳ್ಬೇಕು ಹೊರತು, ಇನ್ನ ಬುದ್ಧ ಆಗಕ್ಕೆ 100 ಜನ್ಮ ಬೇಕು ಅಂತವನ್ ಮಾತು ಕೇಳಬಾರ್ದು. ಯಾವಾಗ್ಲೂ ತಿಳ್ಕೊಳ್ಳಿ. ಯಾರೊಂದ್ ಮಾತು ನಾವು ಕೇಳ್ತೀವಿ ಅಂತಕ್ಕಂಥದ್ದು ಎಲ್ಲಿಂದ ಸಿಗುತ್ತೆ ಅಂತಂದ್ರೆ ನಿನ್ನ ಒಂದು ಕಾಮನ್ ಸೆನ್ಸ್ ಸಿಗುತ್ತೆ, ಇಂಗಿತ ಜ್ಞಾನದಿಂದ ಸಿಗುತ್ತೆ. ಕಾಮನ್ ಸೆನ್ಸ್ ಯಾವತ್ತೂ ಬಿಡಬಾರ್ದು ಮಾಸ್ಟರ್ಸ್, ನೆನ್ಪಿಟ್ಕೊಳ್ಳಿ. ಆಧ್ಯಾತ್ಮಿಕತೆ ಅಂದ್ರೇನೆ ಕಾಮನ್ ಸೆನ್ಸ್. ನೋಡಿ, ನಮ್ಮ ಗುರುಗಳು ಸಂಸಾರ ಬಿಡ್ತೀನಿ ಅಂದ್ರೆ ಕಟ್ಗೆ ತಗೊಂಡು ಹೊಡಿಯೋರು. ನೋಡಿ, ಯಾಕೆ? ಅಷ್ಟು ಅನುಭವ ಸಿಗುತ್ತೆ. ಸಂಸಾರ ಇದು, ಸಂಸಾರ ಒಳ್ಳೆ ಸಾರ ಇದು. ಎಷ್ಟು ಕಲಿತೀವೋ ಆಧ್ಯಾತ್ಮಿಕತೆಯಲ್ಲಿ ಕಲಿಯೋಕ್ಕಿಂತಲೂ 10 ಪಟ್ಟು ಹೆಚ್ಚು ಕಲಿತೀವಿ ಸಂಸಾರದಲ್ಲಿ. ಈ ಕೋರಿಕೆಗಳನ್ನೆಲ್ಲ ತೀರ್ಸ್ಕೊಂಡು. ಮತ್ತೆ ಬರೋದ್ ಬೇಕಿಲ್ಲ ಈ ಭೂಮಿಗೆ. ಮತ್ತ್ಯಾಕ್ ಬರ್ತೀಯ? ಅನುಭವ್ಸು. ನಿದ್ದೆನ ಅನುಭವ್ಸು, ಊಟನ ಅನುಭವ್ಸು, ಸಂಸಾರ ಅನುಭವ್ಸು, ಸಂಭೋಗನ ಅನುಭವ್ಸು, ಎಲ್ಲ ಅನುಭವ್ಸು. ಯಾರ್ ಬೇಡ ಅಂದ್ರು ನಿನಗೆ?
ಎಸ್ ಮಾಸ್ಟರ್ಸ್. ಸೊ ಹಾಗಾಗಿ ಯಾವತ್ತು ನೆನ್ಪಿಟ್ಕೊಳ್ಳಿ, ಕೋರಿಕೆಗಳನ್ನ ತೀರ್ಸೋದೇ ನಿನ್ನ ಧರ್ಮ. ನೀನ್ ಯಾರಪ್ಪ ಅಂದ್ರೆ ನೀನು ಆತ್ಮ. ನೀನ್ ಧರ್ಮ ಬಿಟ್ರೆ ಕರ್ಮ ಬರುತ್ತೆ, ತಿಳ್ಕೊಳ್ಳಿ. ಧರ್ಮ ಬಿಡಬಾರ್ದು. ಧರ್ಮ ಅಂದ್ರೆ ನಿನ್ನ ದೇಹನು ಚೆನ್ನಾಗಿ ನೋಡ್ಕೊಳ್ಳೋದು ಕೂಡ ನಿನ್ನ ಧರ್ಮ. ನಿನ್ನ ದೇಹ ಧರ್ಮವನ್ನ ಸರಿಯಾಗಿ ಪಾಲಿಸ್ತಿಲ್ಲ. ಯಾಕೆ ಪಾಲಿಸ್ತಿಲ್ಲ ಅಂದ್ರೆ ನೀನು ಅಜ್ಞಾನದಲ್ಲಿ ಇದೆಯಾ. ನಾನು ಹೇಳ್ದಲ್ವಾ, ಅಜ್ಞಾನ ಅಂದ್ರೆ ಏನು? ಅವೆಲ್ಲ ಬರ್ತವೆ, ಕಂಪ್ಯಾರಿಸನ್ ಬರ್ತವೆ, ಅವಸರ ಬರ್ತವೆ. ಆ ಫ್ಯೂಚರ್ ಅಂತಕ್ಕಂಥ ಹುಚ್ಚಾಟ ಬರುತ್ತೆ. ಫ್ಯೂಚರ್ ಇಲ್ಲೇ ಇಲ್ಲ. ಫ್ಯೂಚರ್ ಯಾಕೆ? ಅದ್ರ ಬಗ್ಗೆ ದರ್ ಇಸ್ ನೋ ಫ್ಯೂಚರ್. ಫಸ್ಟ್ ನೆನ್ಪಿಟ್ಕೊಳ್ಳಿ. ಚೆನ್ನಾಗಿ ಅದ್ಭುತವಾಗಿ ನನ್ನ ಜೀವಿಸ್ಬೇಕನ್ನೋದು ತಪ್ಪಲ್ಲ. ಬಟ್ ಆ ಫ್ಯೂಚರ್ನೇ ಆಲೋಚನೆ ಮಾಡ್ತಕ್ಕಂಥ ಕುತ್ಕೊಳ್ಳೋದು ತಪ್ಪು. ಆಲೋಚನೆ ಮಾಡಬಾರ್ದು. ಪ್ರೆಸೆಂಟ್ ಅಲ್ಲಿ ಬದುಕು, ಅದ್ಭುತವಾಗಿ ಬದುಕು. ನಿನ್ನ ಆತ್ಮ ನಿನಗೆ ಏನ್ ಕೊರತೆ? ನೀನು ಬ್ರಹ್ಮ. ನಿನಗೆ ಏನ್ ಕೊರತೆ? ನೀನೇ ಭಗವಂತ. ಸೊ ಈ ಜ್ಞಾನ ಇದ್ದಾಗ ಏನಾಗುತ್ತೆ? ಆರಾಮಾಗಿ ಬದುಕ್ತೀಯ. ಫಸ್ಟ್ ಜ್ಞಾನ ಕಡಿಮೆ ಇದೆ, ಅದನ್ನ ತಿಳ್ಕ ಫಸ್ಟ್. ನೋಡಿ, ಸೊ ಮಾಸ್ಟರ್ಸ್, ಜೀವನ ಅಂತಕ್ಕಂಥದ್ದು ವೆರಿ ವೆರಿ ಸಿಂಪಲ್. ಯಾವಾಗ ಸಿಂಪಲ್ ಆಗುತ್ತಂದ್ರೆ ಸತ್ಯನ ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ಆ ಜೀವನ ಅಂತಕ್ಕಂಥ ಅರ್ಥ ಆಗುತ್ತೆ ನಮಗೆ. ಸತ್ಯ ಅರಿದೆ ಏನೇನೋ ಮಾಡ್ತಿರ್ತಾರೆ. ನೋಡಿ, ಸತ್ಯ ತಿಳ್ಕೋಬೇಕು ಫಸ್ಟ್. ಏನು ಹೇಗಪ್ಪ ಸತ್ಯ ತಿಳಿಯುತ್ತೆ ಅಂದ್ರೆ ನಿನ್ನ ಧ್ಯಾನ ಕಡೆ ಇರ್ತಕ್ಕಂಥ ಶ್ರದ್ಧೆಯಿಂದ ಸಿಗುತ್ತೆ. ಆ ಸ್ವಾಧ್ಯಾಯದ ಕಡೆ ಇರ್ತಕ್ಕಂಥ ಶ್ರದ್ಧೆಯಿಂದ ಸಿಗುತ್ತೆ. ಆ ಕಲಿಬೇಕು ಅಂತಕ್ಕಂಥ ದಾಹದಿಂದ ಸಿಗುತ್ತೆ ನಿನಗೆ ಜ್ಞಾನ. ಕಲಿಬೇಕು ಅಂತಕ್ಕಂಥ ಒಂದು ಉತ್ಸಾಹ ನೋಡಿ, ಅದು ಕಡಿಮೆ ಆಗ್ಬಾರ್ದು. ಹಂಗಂತ ಅವಸರ ಮಾಡ್ಬಾರ್ದು ಯಾವುದನ್ನು. ಅವಸರ ಮಾಡಿದ್ರೆ ನೀನು ನಷ್ಟ ಹೋಗೋದು ಯಾರು? ನೀನೇ. ಆಧ್ಯಾತ್ಮಿಕತೆಯಲ್ಲಿ ಅವಸರನೇ ಇರಬಾರ್ದು. ನಮ್ಮ ಗುರುಗಳು ಯಾವತ್ತೂ ಸೇವೆ ಮಾಡ್ತಿದ್ರು, ಬಟ್ ಅವಸರ ಇರ್ಲಿಲ್ಲ ಅವರಿಗೆ. ನೋಡಿ, ಅವಸರ ಇರ್ಲಿಲ್ಲ. ಆ ಒಂದು ಸೇವೆ ಮಾಡ್ಬೇಕಂತ ಒಂದು ಹಠ ಇತ್ತು, ಒಂದು ತಪನ ಇತ್ತು. ಅದು ತಪ್ಪಲ್ಲ. ಅವಸರ ಇಲ್ಲ. ನೋಡಿ, ಯಾವುದಕ್ಕೂ ಅವಸರ ಇಲ್ಲ. ಪ್ರಕೃತಿಗೆ ಎಲ್ಲಿ ಅವಸರ ಇಲ್ಲ. ನೋಡಿ, ಆರಾಮಾಗಿ ಜೀವಿಸ್ತಾ ಇದೆ ಪ್ರಕೃತಿ. ಸೆಲೆಬ್ರೇಟ್ ಮಾಡ್ತಿದೆ. ಮನುಷ್ಯ ಒಬ್ಬನೇ ಸೆಲೆಬ್ರೇಟ್ ಮಾಡ್ತಿಲ್ಲ. ಸೆಲೆಬ್ರೇಟ್ ಮಾಡಕ್ಕೆ ದೇಹ ತಗೊಂಡಿದ್ದಾನೆ, ಬಟ್ ಸೆಲೆಬ್ರೇಟ್ ಮಾಡ್ತಿಲ್ಲ. ನೋಡಿ, ಯಾಕಪ್ಪ ಅಂದ್ರೆ ಅಜ್ಞಾನ. ನೋಡಿ, ಬುದ್ಧ ಬರೀ ಅಜ್ಞಾನದ ಬಗ್ಗೆ ಮಾತಾಡ್ತಾನೆ ಹೊರತು ಬೇರೆ ವಿಷಯ ಮಾತಾಡಲ್ಲ. ಅರ್ಥ ಮಾಡ್ಕೋಬೇಕಾಗಿದ್ದೇನು? ನನ್ನೊಳಗಡೆ ಎಂತ ಆಲೋಚನೆಗಳಿದೆ, ನಾನು ಏನ್ ಮಾಡ್ತಿದ್ದೀನಿ, ನಿನ್ನ ಗಮನಿಸ್ಕ. ರಮಣ ಮಹರ್ಷಿ ಹೇಳಿದ್ದೇನು? ನೀನು ಅರ್ಥ ಮಾಡ್ಕ ಅಂತ. ಯಾಕೆ ಈ ತರ ಎಲ್ಲ ಇರ್ತವೆ ನಿನ್ನೊಳಗಡೆ? ಅವು ಒಳಗ್ ಕೂತಿರ್ತವೆ. ಎಲ್ಲಿದೆ ಅದನ್ನ, ಆ ಒಂದು ರೂಟ್ನ ಗಮನಿಸು, ಆ ಮೂಲನ ಅರ್ಥ ಮಾಡ್ಕ ಅಂತ ಹೇಳ್ತಿದ್ರು ರಮಣ ಮಹರ್ಷಿ. ನೋಡಿ, ಯಾರು ಬಿಟ್ರು ಹೇಳಿ? ಊಟ ಯಾರು ಬಿಟ್ರು? ಯಾರು? ಎಲ್ಲರೂ ಕೂಡ ಧ್ಯಾನ ಸಾಧನೆ ಮಾಡಿ ಮತ್ತೆ ಸಂಸಾರಕ್ಕೆ ಬಂದ್ರು. ಯಾರ ಜೀವನ ತಗೊಳ್ಳಿ, ಬುದ್ಧನ ಜೀವನ ತಗೊಳ್ಳಿ, ರಮಣ ಮಹರ್ಷಿ ಜೀವನ ತಗೊಳ್ಳಿ. ರಮಣ ಮಹರ್ಷಿ ಹೋಗಿ ಕೂತ ಏನು ಬೇಡ ಅಂತ ಮತ್ತೆ ಬಂದು ಆಶ್ರಮದಲ್ಲೇ ಜೀವಿಸಿ ಎಲ್ಲರಿಗೂ ಅನ್ನದಾನ ಮಾಡ್ದ, ಊಟ ಮಾಡ್ದ. ಸೊ ಯಾವತ್ತೂ ಅರ್ಥ ಮಾಡ್ಕೊಳ್ಳಿ, ಕೋರಿಕೆಗಳು ಬೇಕೇ ಬೇಕು. ಅವು ಅವು ಕೂಡ ವೆರಿ ಇಂಪಾರ್ಟೆಂಟ್ ನಿನ್ನ ಆತ್ಮದ ಪ್ರಗತಿಗೆ. ಕೋರಿಕೆಗಳು ಬಿಟ್ರೆ ನಿನ್ನ ಆತ್ಮ ಪ್ರಗತಿ ಕಡಿಮೆ ಆಗುತ್ತೆ. ನೆನ್ಪಿಟ್ಕೊಳ್ಳಿ. ಯಾವಾಗ ಕೋರಿಕೆಗಳು ತ್ಯಾಗ ಮಾಡ್ತೀವಿ, ನಷ್ಟ ಅನುಭವಿಸ್ತೀವಿ, ಅನಾರೋಗ್ಯ ಬರುತ್ತೆ ದೇಹದಲ್ಲಿ. ಆಮೇಲೆ ಮನಸ್ಸಲ್ಲಿ ಅಶಾಂತಿ, ಕೋರಿಕೆಗಳು ಬಿಟ್ರೆ. ಸೊ ಬುದ್ಧಿ ಏನಾಗುತ್ತೆ? ವಿಕಾಸ ಆಗುತ್ತೆ. ಕೋರಿಕೆಗಳಿದ್ರೆ ಬುದ್ಧಿ ಯಾವಾಗ್ಲೂ ಚುರುಕಿರುತ್ತೆ. ನೋಡಿ, ಬೇಕಾದಿದ್ದು ಅನುಭವಿಸ್ಬಿಟ್ರೆ ಆ ಬುದ್ಧಿ ಚುರುಕಾಗುತ್ತೆ, ಮನ್ಸು ಶಾಂತ ಆಗುತ್ತೆ, ಬುದ್ಧಿ ಕೆಲಸ ಮಾಡುತ್ತೆ. ಅವಾಗ ಬೇಕಾದಿದ್ದು ಅನುಭವಿಸಿದ್ರೆ ನಿಮ್ಗೆ ಏನಾದ್ರೂ ಆಗ್ಬೋದು, ಪ್ರಾಪಂಚಿಕ ಏನಾದ್ರೂ ಆಗ್ಬೋದು, ಅನುಭವಿಸ್ಬೇಕು ಯಾವಾಗ್ಲೂ ಕೂಡ. ಅದು ಇಂಪಾರ್ಟೆಂಟ್. ಅನುಭವ ಅಂತ ಹೇಳ್ತೀವಿ ಅದಕ್ಕೆ. ಅದನ್ನ ಅಂದ್ರೆ ಆತ್ಮ ಅನುಭವಿಸ್ತಿದೆ ಅಲ್ಲಿ. ಆತ್ಮ ಏನ್ ಮಾಡ್ತಿದೆ? ಕಲಿತಾ ಇದೆ ಅಲ್ಲಿ ಆ ಕೋರಿಕೆಗಳಿಂದ. ನೋಡಿ, ಜೀವಿಸ ವಿಧಾನ ಅರ್ಥ ಮಾಡ್ಕೋಬೇಕು. ಎಲ್ಲಿ ಸಿಗುತ್ತೆ ಅಂದ್ರೆ ನಿನ್ನ ಧ್ಯಾನ ಸಾಧನೆಯಿಂದ ಸಿಗುತ್ತೆ, ಸ್ವಾಧ್ಯಾಯದಿಂದ ಸಿಗುತ್ತೆ, ಸತ್ಸಂಗದಿಂದ ಸಿಗುತ್ತೆ, ಸರಿಯಾದ ಗುರುವಿಂದ ಸಿಗುತ್ತೆ ಜೀವನ ವಿಧಾನ ಹೇಗಿರ್ಬೇಕಂತ. ನೆನ್ಪಿಟ್ಕೊಳ್ಳಿ. ಸೊ ಹಾಗಾಗಿ ಮಾಸ್ಟರ್ಸ್, ಯಾವತ್ತು ಕೋರಿಕೆಗಳು ಬೇಡ ಅನ್ಬೇಡಿ. ಆಸೆ ಬೇಡ ನಮ್ಗೆ. ಲಕ್ಷ ಕೋರಿಕೆ ಇರಬೇಕು,
ಆಸೆ ಒಂದು ಇರಬಾರ್ದು. ನೆನ್ಪಿಟ್ಕೊಳ್ಳಿ. ಥ್ಯಾಂಕ್ ಯು ಮಾಸ್ಟರ್ಸ್.